ಊರಿನ ಮಧ್ಯಭಾಗದಲ್ಲಿರುವ ಹಳೆಯ ಹೆಂಚಿನ ಮನೆ. ಶಿವಣ್ಣ ಅಗುಳಿಯ ಮೇಲೆ ಕುಳಿತು ದಾರಿ ಹೋಕರನ್ನು ಕರೆಯುತ್ತಿದ್ದಾನೆ. ಬನ್ನಿ ಸ್ವಾಮಿ ಬನ್ನಿ, ಬಿಸಿ ಬಿಸಿ ಅನ್ನ ತುಪ್ಪ ಸಿದ್ಧವಾಗಿದೆ. ನಮ್ಮ ಗೌರಿಯ ಕೈಯಿಂದ ಮಾಡಿದ ಘಮ ಘಮಿಸುವ ಮಲೆನಾಡಿನ ಚಟ್ನಿ ಪುಡಿ, ಮಾವಿನಕಾಯಿ, ಉಪ್ಪಿನಕಾಯಿ ಸವಿಯಲು ಬನ್ನಿ. ಶಿವಣ್ಣ, ಒಳಗಡೆ ಈಗಷ್ಟೇ ಹೊಸ ಅಕ್ಕಿಯನ್ನ ಬಸಿದಿದ್ದೇನೆ. ಅದರ ಸುವಾಸನೆಗೆ ಹಸಿದ ಹೊಟ್ಟೆ ತಣ್ಣಗಾಗುತ್ತಿದೆ. ನಮ್ಮ ಹೋಟೆಲ್ ಅಂದ್ರೆ ಸುಮ್ಮನೆನಾ? ಹೌದು ಬಸಣ್ಣ, ಕಾಸು ಸಂಪಾದನೆ ಮಾಡೋದಕ್ಕಿಂತ ಬರೋ ಗ್ರಾಹಕರು ತೃಪ್ತಿಯಿಂದ ಕೈ ತೊಳೆದುಕೊಂಡು ಹೋಗೋದೇ ನಮಗೆ ಮುಖ್ಯ. ಅಷ್ಟರಲ್ಲಿ ಬಸ್ ಇಳಿದು ಕೈಯಲ್ಲಿ ಕೋಲು ಹಿಡಿದು ರಾಜಮ್ಮಜ್ಜಿ ಬರ್ತಾರೆ. ಲೇ ಶಿವಣ್ಣ, ನಿನ್ನ ಆ ಕರೆ ಕೇಳ್ತಿದ್ರೆ ನಿಮ್ಮ ತಾತನೇ ಕಣ್ಣು ಮುಂದೆ ಬಂದಂತಾಯ್ತು ಕಣೋ. ಅವರೂ ಅಷ್ಟೇ ದಾರಿಯಲ್ಲಿ ಹೋಗುವವರನ್ನು ಅಷ್ಟೇ ಪ್ರೀತಿಯಿಂದ ಕರೆದು ಉಣಬಡಿಸುತ್ತಿದ್ರು. ಅಜ್ಜಿ ನೀವಾ? ಎಷ್ಟು ವರ್ಷಗಳಾಯ್ತು ನಿಮ್ಮನ್ನು ನೋಡಿ. ಬನ್ನಿ ಅಜ್ಜಿ, ಒಳಗೆ ಬನ್ನಿ. ಗೌರಿ, ಅಜ್ಜಿ ಬಂದಿದ್ದಾರೆ ನೋಡು ಇಲ್ಲಿ. ಅಜ್ಜಿ, ನೀವು ಬರ್ತೀರಾ ಅಂತ ಅಂದುಕೊಂಡೇ ಇರ್ಲಿಲ್ಲ. ಇರಿ, ಮೊದಲು ತಣ್ಣಗಿನ ಮಜ್ಜಿಗೆ ತರ್ತೀನಿ, ಕುಡಿದು ಸುಧಾರಿಸಿಕೊಳ್ಳಿ. ಆಯಾಸವೇನಿದೆ ಬಿಡಮ್ಮ. ನಿಮ್ಮ ಭೋಜನ ಶಾಲೆಯ ರುಚಿಯ ಬಗ್ಗೆ ಜಿಲ್ಲೆಯಾದ್ಯಂತ ಕಥೆಯಾಗಿ ಹರಡಿರುವಾಗ ಆ ರುಚಿ ನೋಡದೆ ಹೇಗಿರಲಿ? ಈ ಮನೆ ಕೇವಲ ಅನ್ನ ಹಾಕುವ ಜಾಗವಲ್ಲವೋ ರಾಘವ, ಇದು ನಿಮ್ಮ ಮುತ್ತಜ್ಜಂದಿರು ಕಟ್ಟಿದ ಪುಣ್ಯಕ್ಷೇತ್ರ. ಎಷ್ಟೋ ಜನರ ಹಸಿವನ್ನು ನೀಗಿಸಿದ ಪವಿತ್ರವಾದ ಸ್ಥಳವಿದು. ಮಧ್ಯಾಹ್ನದ ಸಮಯ. ಅಜ್ಜಿಯ ಇಷ್ಟದ ಅಡುಗೆಗಳನ್ನು ಗೌರಿ ಬಡಿಸುತ್ತಿದ್ದಾಳೆ. ಅಬ್ಬಾ, ಈ ಗೊಜ್ಜು, ತಂಬುಳಿ ಮತ್ತೆ ಈ ಹಸಿ ಶುಂಠಿ ಚಟ್ನಿ. ಗೌರಿ, ನಿನ್ನ ಕೈಯಲ್ಲಿ ಏನೋ ಜಾದೂ ಇದೆ. ಅಪ್ಪಟ ನಿಮ್ಮ ಅಮ್ಮನ ಕೈ ರುಚಿಯೇ ಇಲ್ಲಿ ಸಿಕ್ಕಂತಾಯ್ತು ಮಗಳೇ. ಹಾಗಿಂದ ಬೇಡಿ ಅಜ್ಜಿ, ನಿಮ್ಮ ಆಶೀರ್ವಾದ ಇದ್ದರೆ ಸಾಕು. ಈ ಊಟಕ್ಕಾಗಿಯೇ ಜನ ಪೇಟೆಯಿಂದ ಗಾಡಿ ಮಾಡಿಕೊಂಡು ಇಲ್ಲಿಗೆ ಬರುತ್ತಾರೆ. ಅವರ ತೃಪ್ತಿಯಲ್ಲೇ ನಮಗೆ ಸಂತೋಷ. ಆದರೆ ಅಜ್ಜಿ, ಒಂದು ದೊಡ್ಡ ಗಂಡಾಂತರ ಬಂದಿದೆ. ಈ ಧನರಾಜ್ ಎಂಬ ಸಾಹುಕಾರ ಈ ಜಾಗದ ಮೇಲೆ ಕಣ್ಣು ಹಾಕಿದ್ದಾನೆ. ಈ ಹಳೆಯ ಮನೆಯನ್ನು ಕೆಡವಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಬೇಕಂತೆ. ನಮಗೆ ದಿನಾ ಬೆದರಿಕೆ ಹಾಕ್ತಿದ್ದಾನೆ. ಏನಂದೆ? ಖಾಲಿ ಮಾಡ್ಬೇಕಾ? ಇದು ನಿಮ್ಮ ಹಿರಿಯರ ಕಾಲದ ಆಸ್ತಿ. ಯಾವನೋ ಬಂದು ಖಾಲಿ ಮಾಡು ಅಂದ್ರೆ ಸುಮ್ನೆ ಇರೋಕೆ ನಾವೇನ್ ಹೇಡಿಗಳ? ಹೌದು ಅಜ್ಜಿ, ಆದರೆ ಅವನು ನಗರಸಭೆಯ ನೋಟಿಸ್ ಅಂತ, ಪರವಾನಗಿ ಇಲ್ಲ ಅಂತ ಹೆದರಿಸುತ್ತಿದ್ದಾನೆ. ಅವನ ಹತ್ತಿರ ಹಣದ ಬಲವಿದೆ. ಎಲ್ಲರೂ ಅವನಿಗೆ ಹೆದರುತ್ತಾರೆ. ನೋಡು ಶಿವಣ್ಣ, ಭಯಕ್ಕೆ ಬೆನ್ನು ತೋರಿಸಿದ್ರೆ ಅದು ನಿನ್ನನ್ನ ನುಂಗಿಬಿಡುತ್ತೆ. ಅವನ ಹತ್ತಿರ ಯಾವ ಕಾಗದಿದೆ ಅಂತ ಮೊದಲು ನಾನ್ ನೋಡ್ತೀನಿ. ಈ ಕಣ್ಣುಗಳಿಗೆ ವಯಸ್ಸಾಗಿರ್ಬೋದು, ಆದ್ರೆ ಮೋಸಗಾರರನ್ನ ಗುರ್ತಿಸೋ ಪವರ್ ಇನ್ನೂ ಹೋಗಿಲ್ಲ. ಸಂಜೆ ಸಮಯ. ಧನರಾಜ್ ತನ್ನ ಕಾರ್ನಲ್ಲಿ ಬಂದು ಇಳಿಯುತ್ತಾನೆ. ಏ ಶಿವಣ್ಣ, ಇನ್ನೂ ಈ ಹಳೆಯ ಕೊಟ್ಟಿಗೆಯಲ್ಲ ಅಡುಗೆ ಮಾಡ್ತಿದ್ಯಾ? ಇದು ನೋಡು, ಮುನ್ಸಿಪಾಲಿಟಿ ಆರ್ಡರ್. ನಿನ್ನ ಅಡುಗೆ ಮನೆ ಗಬ್ಬು ನಾರುತ್ತಿದೆ ಅಂತ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ಕೂಡ್ಲೇ ಖಾಲಿ ಮಾಡು. ಧನರಾಜ್ ಅವರೇ, ನಮ್ಮ ಹೋಟೆಲ್ ಎಷ್ಟು ಸ್ವಚ್ಛವಾಗಿದೆ ಅಂತ ಊರಿನ ಜನಕ್ಕೆಲ್ಲ ಗೊತ್ತು. ಆಪು ನಿನ್ನ ಸೋದಿ. ಇಲ್ಲಿ ಅಡುಗೆ ಮಾಡೋದ್ರಿಂದ ಬೆಂಕಿ ಅಪಾಯ ಇದೆ ಅಂತ ಇಂಜಿನಿಯರ್ ಸಹಿ ಹಾಕಿದ್ದಾರೆ. ನಾಳೆ ಬೆಳಗ್ಗೆ ಪಂಚಾಯಿತಿ ಹಿರಿಯ ಶಂಕರಪ್ಪನವರ ಮುಂದೆ ನಿನ್ ಹೋಟೆಲ್ಗೆ ಬೀಗ ಹಾಕ್ತೀನಿ. ಮರ್ಯಾದೆಯಿಂದ ಹೊರಟೋಗು. ಯಾರಪ್ಪ ನೀನು? ಅಧಿಕಾರಿಗಳು ಅಂದ್ರೆ ನಿನ್ನ ಜೇಬಲ್ಲಿರ್ತಾರಾ? ಸಂಜೆ ಹೊತ್ತು ಬಂದು ಆರ್ಡರ್ ತೋರ್ಸೋಕೆ ಇದೇನು? ನಿನ್ ಮನೆಯಾ ಅಥವಾ ಸರ್ಕಾರಿ ಕಚೇರಿಯಾ? ಏ ಮುದುಕಿ, ಮಧ್ಯದಲ್ಲಿ ನಿನ್ ಕೆಲ್ಸವೇನು? ಹೋಗಿ ಒಳಗೆ ದೀಪ ಹಚ್ಚು. ನಾಳೆ ಬೆಳಗ್ಗೆ ನಿನ್ ಮೊಮ್ಮಗನನ್ನ ಬೀದಿಗ್ ತರ್ತೀನಿ ನೋಡು. ಅವಾಗ್ ಗೊತ್ತಾಗತ್ತೆ ಈ ಧನರಾಜನ ಬಲ ಏನು ಅಂತ. ರಾಜಮ್ಮಜ್ಜಿ ಆ ನೋಟಿಸ್ ಅನ್ನ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಶಿವಣ್ಣ, ಹೆದರ್ಬೇಡ. ಈ ಕಾಗದದಲ್ಲಿ ದೊಡ್ಡ ಸಾಹೇಬರ ಸಹಿಯೇ ಇಲ್ಲ. ಇದು ಕೇವಲ ನಕಲಿ ಸೀಲು ಅಷ್ಟೇ ಅಲ್ಲ. ಅಧಿಕಾರಿಗಳು ಬಂದಿದ್ದು ರಾತ್ರಿ 11 ಗಂಟೆಗೆ ಅಂತ ಬರ್ದಿದ್ದಾರೆ. ಯಾರಾದ್ರೂ ರಾತ್ರಿ ತಪಾಸಣೆಗೆ ಬರ್ತಾರಾ? ಆದ್ರೆ ಅಜ್ಜಿ, ನಾಳೆ ಅವನು ಶಂಕರಪ್ಪನವ್ರನ್ನು ಕರ್ಕೊಂಡ್ ಬರ್ತಾನಲ್ಲ, ಆಗ ನಮ್ಮ ಮಾನ ಹೋದ್ರೆ ನಮ್ಮ ಬದುಕು ಹೇಗೆ? ಅವನು ಬರ್ಲಿ, ಅವನ ಅಹಂಕಾರವೇ ಅವನಿಗೆ ಮುಳುವಾಗುತ್ತೆ. ಗೌರಿ, ನಾಳೆ ಬೆಳಗ್ಗೆ ಹೋಟೆಲ್ ಮುಂದೆ ಸುಂದರವಾದ ರಂಗೋಲಿ ಹಾಕಿ ತುಳಸಿ ಕಟ್ಟೆಗೆ ಪೂಜೆ ಮಾಡು. ಎಲ್ಲವನ್ನೂ ದೈವತ್ವದಂತೆ ಕಾಣಿಸ್ಲಿ.
ಅಜ್ಜಿ, ನಮಗೆ ನಿಜವಾಗಿಯೂ ನ್ಯಾಯ ಸಿಗುತ್ತಾ? ಅವನಿಗೆ ದೊಡ್ಡ ದೊಡ್ಡ ಅಧಿಕಾರಿಗಳ ಬೆಂಬಲ ಇದೆಯಲ್ಲ. ನಿನ್ನ ತಾತ ಈ ಮನೆ ಕಟ್ಟಿದಾಗ ಅಂದಿನ ಜಿಲ್ಲಾಧಿಕಾರಿಗಳಿಂದ ಪಾರಂಪರಿಕ ಮಾನ್ಯತೆ ಪತ್ರ ತಗೊಂಡಿದ್ರು. ಬಸಣ್ಣ, ಆ ಹಳೆಯ ಕಬ್ಬಿಣದ ಪೆಟ್ಟಿಗೆಯನ್ನು ಹೊರಗೆ ತಗೊಂಡ್ ಬಾ. ಬಸಣ್ಣ ಪೆಟ್ಟಿಗೆಯನ್ನು ತರ್ತಾನೆ. ರಾಜಮ್ಮಜ್ಜಿ ಅದನ್ನು ತೆರೆಯುತ್ತಾರೆ. ಇದು ನೋಡು ಶಿವಣ್ಣ, ಇದೇ ನಮ್ಮ ಆಸ್ತಿ. 1940ರಲ್ಲಿ ಅಂದಿನ ರಾಜರ ಆಳ್ವಿಕೆಯಲ್ಲಿ ಕೊಟ್ಟ ಪತ್ರವಿದು. ಈ ಕಟ್ಟಡವನ್ನು ಕೆಡವಲು ಯಾರಿಗೂ ಅಧಿಕಾರವಿಲ್ಲ ಎಂದು ಸ್ಪಷ್ಟವಾಗಿ ಬರೆಯಲಾಗಿದೆ. ಅಜ್ಜಿ, ಇಷ್ಟು ದೊಡ್ಡ ಆಧಾರ ನಮ್ಮ ಹತ್ರ ಇದೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ನಾವು ಬರೀ ಅಡುಗೆ ಮಾಡೋದ್ರಲ್ಲೇ ಮುಳುಗಿ ಹೋಗಿದ್ವಿ. ಬರೀ ಅಡಿಗೆ ಬಂದ್ರೆ ಸಾಲ್ದು ಮಗ್ನೆ, ಲೋಕಜ್ಞಾನ ಇರ್ಬೇಕು. ಈ ಕಾಗದದ ಜೊತೆಗೆ ಧನರಾಜನ ಅಸಲಿ ಮುಖವನ್ನು ನಾಳೆ ನಾನು ಬಯಲಿಗೆ ತರ್ತೀನಿ. ಅಜ್ಜಿ, ನಾಳೆ ಅವನು ಊರಿನ ಜನನ್ನೆಲ್ಲ ಕರ್ಕೊಂಡ್ ಬರ್ತಾನಂತೆ. ನಾವು ಹೇಗೆ ಎದುರಿಸೋಣ? ಅವನು ಬರ್ಲಿ. ಅಷ್ಟ್ರಲ್ಲಿ ನಾನು ಶಂಕರಪ್ಪನವರನ್ನ ಭೇಟಿಯಾಗಿ ಸತ್ಯ ಹೇಳಿ ಬರ್ತೇನೆ. ಅವರು ಧರ್ಮದ ಪರ ಇರುವವರು, ಖಂಡಿತ ನಮಗೆ ನ್ಯಾಯ ಕೊಡಿಸ್ತಾರೆ. ಮರುದಿನ ಬೆಳಗ್ಗೆ ಶಂಕರಪ್ಪನವರು ಮತ್ತು ಧನರಾಜ್ ಅಲ್ಲಿಗೆ ಬರ್ತಾರೆ. ಶಿವಣ್ಣ, ಧನರಾಜ್ ಕೊಟ್ಟ ವರದಿಯಲ್ಲಿ ನಿನ್ನ ಹೋಟೆಲ್ ಅಪಾಯಕಾರಿಯಂತಿದೆ. ಜನರ ಸುರಕ್ಷತೆಗಾಗಿ ಇದನ್ನು ಮುಚ್ಚೋದು ಅನಿವಾರ್ಯ. ನಿನ್ಗೇನಾದ್ರೂ ಹೇಳೋದಿದೆಯಾ? ಸ್ವಲ್ಪ ತಡೀರಿ ಶಂಕರಪ್ಪನವರೇ, ಈ ವರದಿಯನ್ನು ನೀವೇ ಒಮ್ಮೆ ಓದಿ ನೋಡಿ. ಅಧಿಕಾರಿಗಳು ರಾತ್ರಿ 11 ಗಂಟೆಗೆ ತಪಾಸಣೆ ಮಾಡಿದ್ದಾರೆ ಅಂತಿದೆ. ಅದು ಹೇಗ್ ಸಾಧ್ಯ? ಅದಕ್ಕೆಲ್ಲ ಕಾರಣ ಇರುತ್ತೆ ಅಜ್ಜಿ. ಅಧಿಕಾರಿಗಳು ಕೊಟ್ಮೇಲೆ ಅದನ್ನೇ ನುಂಬೇಕು. ನೀನು ಸುಮ್ನೆ ಇರು. ಹೌದಾ ಶಂಕರಪ್ಪನವರೇ, ಈ ಕಾಗದದ ಮೇಲಿರೋ ಸೀಲು ನೋಡಿ. ಇದು ಹಳೆಯ ಆರ್ಡರ್ ಕಾಪಿ ಮೇಲೆ ಎಡಿಟ್ ಮಾಡಿರೋದು. ಧನರಾಜ್ ಅವರೇ, ನನ್ನ ಹತ್ರ ಅಸಲಿ ಪತ್ರ ಇದೆ. 1940ರ ಪಾರಂಪರಿಕ ದಾಖಲೆ ಇದು. ಇದ್ರ ಮುಂದೆ ನಿನ್ನ ಈ ನಕಲಿ ಆಟ ನಡೆಯಲ್ಲ. ಧನರಾಜ್ ಬೆವರುತ್ತಾನೆ. ಜನ ಗುಸಗುಸ ಎನ್ನುತ್ತಾರೆ. ಹೌದು ರಾಜಮ್ಮಜ್ಜಿ, ಹೇಳೋದು ಸತ್ಯ. ಧನರಾಜ್, ಇಷ್ಟು ದೊಡ್ಡ ಮನುಷ್ಯನಾಗಿ ಇಂತಹ ನೀಚ ಕೆಲಸಕ್ಕೆ ಕೈ ಹಾಕಿದ್ದೀಯಲ್ಲ. ಈ ನೋಟಿಸ್ ಇವನೇ ಸ್ವಂತಕ್ಕೆ ಮಾಡಿಸ್ಕೊಂಡಿರೋದು ಅಂತ ತಿಳಿಯುತ್ತಿದೆ. ಇಲ್ಲ ಶಂಕರಪ್ಪನವರೇ, ಅದು ಸ್ವಲ್ಪ ಗೊಂದಲ ಇರಬೇಕು. ಶಿವಣ್ಣನ ಹೋಟೆಲ್ ಮೇಲೆ ನನಗೆ ಪ್ರೀತಿ ಇದೆ. ಸುಳ್ಳು ಹೇಳ್ಬೇಡ ಧನರಾಜ್. ನಿನ್ನ ಆಫೀಸ್ನಲ್ಲಿ ತಯಾರಾದ ನಕಲಿ ಕಾಗದಗಳು ಇವು ಅಂತ ನನಗೆ ಗೊತ್ತು. ಈಗ್ಲೇ ಸತ್ಯ ಒಪ್ಪಿಕೋ, ಇಲ್ದಿದ್ರೆ ಪೊಲೀಸರಿಗೆ ದೂರು ನೀಡಿ ನಿನ್ನ ಜೈಲಿಗೆ ಕಳಿಸ್ತೀನಿ. ಬೇಡ ಶಂಕರಪ್ಪನವರೇ, ಕ್ಷಮಿಸಿ. ನಾನೀ ಜಾಗ ಹೊಡೆಯೋಕೆ ಹೀಗೆ ಮಾಡಿದ್ದು ನಿಜ. ನನ್ನಿಂದ ತಪ್ಪಾಯ್ತು. ಇನ್ಮುಂದೆ ಈ ಕಡೆ ತಲೆ ಹಾಕಿ ಮಲಗಲ್ಲ. ಧನರಾಜ್, ಊರಿನ ಜನರ ಹೊಟ್ಟೆ ತುಂಬಿಸುವ ಪವಿತ್ರ ಜಾಗದ ಮೇಲೆ ಕಣ್ಣು ಹಾಕಿದ್ದೀಯಲ್ಲ, ಕೂಡಲೇ ಶಿವಣ್ಣನ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಇಲ್ಲದಿದ್ದರೆ ಪಂಚಾಯಿತಿಯಿಂದ ನಿನ್ನನ್ನು ಬಹಿಷ್ಕಾರ ಮಾಡ್ತೀನಿ. ಶಿವಣ್ಣ, ನನ್ನನ್ನು ಕ್ಷಮಿಸಿಬಿಡು. ಆಸ್ತಿ ಆಸೆಗೆ ಕಣ್ಣು ಮಣ್ಣಾಗಿದ್ದು ನಿಜ. ಇನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ನಿಮ್ಮ ಹಣದ ಅಹಂಕಾರದ ಮುಂದೆ ನನ್ನ ಅಜ್ಜಿಯ ಲೋಕಜ್ಞಾನ ಗೆದ್ದಿದೆ ಧನರಾಜ್ ಅವರೇ. ಇನ್ನಾದರೂ ದುಡ್ಡಿಗಿಂತ ಮನುಷ್ಯತ್ವ ದೊಡ್ಡದು ಅಂತ ತಿಳಿದುಕೊಳ್ಳಿ. ಧನರಾಜ್ ಅವಮಾನಿತನಾಗಿ ತಲೆ ತಗ್ಗಿಸಿ ನಿಂತಿದ್ದಾನೆ. ಊರಿನ ಜನರು ಶಿವಣ್ಣ ಮತ್ತು ರಾಜಮ್ಮಜ್ಜಿಯ ಸುತ್ತ ಸೇರುತ್ತಾರೆ. ನೋಡಿದ್ರ ಜನ್ರೆ, ಇಷ್ಟು ದಿನ ನಮ್ಮ ಹೋಟೆಲ್ ಬಗ್ಗೆ ಅಪಪ್ರಚಾರ ಮಾಡಿದ ಧನರಾಜನ ಅಸಲಿ ಬಣ್ಣ ಬಯಲಾಯಿತು. ನಮ್ಮ ಶಿವಣ್ಣ ಯಾವತ್ತೂ ಯಾರಿಗೂ ಮೋಸ ಮಾಡಿದವನಲ್ಲ. ಹೌದು ಬಸಣ್ಣ, ಇವತ್ತು ನಮಗೆಲ್ಲ ಕಣ್ಣು ತೆರೆಸಿದ್ದು ಈ ರಾಜಮ್ಮಜ್ಜಿ. ಕೇವಲ ಅಡುಗೆ ಮನೆಯಲ್ಲಿ ಮಾತ್ರವಲ್ಲ, ಸಮಾಜದ ಅನ್ಯಾಯದ ವಿರುದ್ಧವೂ ಇವರ ಬುದ್ಧಿ ಚುರುಕಾಗಿದೆ. ಅಜ್ಜಿ, ನೀವು ನಿಜಕ್ಕೂ ಈ ಊರಿನ ಶಕ್ತಿ. ಶಿವಣ್ಣ, ಇಂತಹ ಅಜ್ಜಿಯನ್ನು ಪಡೆದ ನೀನೇ ಪುಣ್ಯವಂತ. ಇಂದಿನ ಕಾಲದಲ್ಲಿ ದಾಖಲೆಗಳನ್ನು ಸಂರಕ್ಷಿಸಿ ಮೋಸಗಾರರನ್ನು ಹೆದರಿಸುವ ಇಂತಹ ಧೈರ್ಯವಂತರು ನಮಗೆ ಬೇಕು. ಧನರಾಜ್, ಈಗಲಾದರೂ ನಿನಗೆ ಬುದ್ಧಿ ಬಂತಲ್ಲ? ಹೌದು ಶಂಕರಪ್ಪನವರೇ, ಅಜ್ಜಿಯ ಮಾತಿನಲ್ಲಿದ್ದ ಸತ್ಯ ನನ್ನ ಅಹಂಕಾರವನ್ನ ಮುರಿದಿದೆ. ಶಿವಣ್ಣ, ಇಂದಿನಿಂದ ನಿನ್ನ ಹೋಟೆಲ್ಗೆ ನನ್ನ ಕಡೆಯಿಂದ ಯಾವುದೇ ತೊಂದರೆ ಇಲ್ಲ. ನೋಡು ಮಗನೇ ಧನರಾಜ್, ಬದುಕಲು ಎಲ್ಲರಿಗೂ ಹಕ್ಕಿದೆ. ಪರರ ಹೊಟ್ಟೆ ಮೇಲೆ ಹೊಡೆದು ನೀನು ಅರಮನೆ ಕಟ್ಟಿದ್ರು ಅಲ್ಲಿ ನಿನಗೆ ನೆಮ್ಮದಿ ಸಿಗಲ್ಲ.
ಶಿವಣ್ಣನ ಹೋಟೆಲ್ ಕೇವಲ ವ್ಯಾಪಾರವಲ್ಲ, ಅದು ಈ ಊರಿನ ಪ್ರೀತಿ. ಅದನ್ನು ಉಳಿಸಿಕೊಡುವುದು ನಮ್ಮೆಲ್ಲರ ಜವಾಬ್ದಾರಿ. ಧನರಾಜ್ ಅಲ್ಲಿಂದ ನಿರ್ಗಮಿಸ್ತಾನೆ. ಜನರು ಶಿವಣ್ಣ ಮತ್ತು ಅಜ್ಜಿಯ ಜಯಕಾರ ಮಾಡ್ತಾರೆ. ಎಲ್ಲರೂ ಹೋಟೆಲ್ ಒಳಗೆ ಪ್ರವೇಶಿಸ್ತಾರೆ. ಅಜ್ಜಿ, ನಿಮ್ಮ ಚಾಣಾಕ್ಷತನ ಮತ್ತು ಸಮಯ ಪ್ರಜ್ಞೆ ನಿಜಕ್ಕೂ ಅದ್ಭುತ. ಕೇವಲ ಅಡುಗೆಯ ರುಚಿಯಷ್ಟೇ ಅಲ್ಲ, ಅನ್ಯಾಯದ ವಿರುದ್ಧ ಹೇಗೆ ನಿಲ್ಲಬೇಕು ಅಂತ ಇವತ್ತು ತೋರಿಸಿಕೊಟ್ಟಿರಿ. ನಿಮ್ಮಿಂದಾಗಿ ನಮಗೆ ಈ ಅದ್ಭುತ ಊಟ ಸವಿಯುವ ಭಾಗ್ಯ ಮತ್ತೆ ಸಿಕ್ಕಂತಾಯ್ತು. ಹೌದು ಅಜ್ಜಿ, ನಿನ್ನ ಲೋಕಜ್ಞಾನದ ಮುಂದೆ ಆ ಸಾಹುಕಾರನ ದುರಾಸೆ ಸೋತು ಹೋಯಿತು. ನಮಗೆ ಕೇವಲ ಅಡಿಗೆ ಮಾಡುವುದಷ್ಟೇ ಗೊತ್ತಿತ್ತು, ಆದರೆ ನಮ್ಮ ಹಕ್ಕಿಗಾಗಿ ಹೋರಾಡುವುದನ್ನು ನೀನು ಕಲಿಸಿದೆ. ನೀನು ಇಲ್ಲದಿದ್ದರೆ ನಾವು ಇಷ್ಟೊತ್ತಿಗೆ ಬೀದಿಗೆ ಬೀಳ್ತಿದ್ವಿ ಅಜ್ಜಿ. ಅಜ್ಜಿ, ನಿಮ್ಮ ಈ ಉಪಕಾರಕ್ಕೆ ನಾವು ಕೊಡುವ ಗೌರವವಿದು. ಇನ್ಮುಂದೆ ನಮ್ಮ ಹೋಟೆಲ್ ಹೆಸರು ಬದಲಿಸ್ತೀವಿ. ನಿಮ್ಮ ಹೆಸರಲ್ಲೇ ಇದು ರಾಜಮ್ಮಜ್ಜಿ ಆತಿಥ್ಯ ಭೋಜನ ಶಾಲೆ ಅಂತಲೇ ನಾಮಕರಣ ಮಾಡ್ತೀವಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರ್ಲಿ. ಹೆಸರು ಯಾವ್ದಾದ್ರೇನ್ ಮಗಳೇ, ಬಡವ ಬಳ್ಳಿದ ಎನ್ನದೆ ಹಸಿದು ಬಂದವರಿಗೆ ಪ್ರೀತಿಯಿಂದ ಉಣಬಡಿಸು, ಅಷ್ಟೇ ಸಾಕು. ನೋಡು ಶಿವಣ್ಣ, ಧರ್ಮ ನಮ್ಮ ಕಡೆ ಇದ್ರೆ ಯಾವ ಶಕ್ತಿಯೂ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಬಸಣ್ಣ, ಯಾಕ್ ಸುಮ್ನೆ ನಿಂತಿದ್ದೀಯಾ? ಗೆದ್ದ ಖುಷಿಗೆ ಬಂದವರಿಗೆಲ್ಲ ಘಮ ಘಮಿಸುವ ಸಿಹಿ ಪಾಯಸ ಬಡಿಸು. ಎಲ್ಲರೂ ಸಂತೋಷದಿಂದ ನಗುತ್ತಾ ಭೋಜನ ಶಾಲೆಯೊಳಗೆ ಹೋಗಿ ಬಿಸಿ ಬಿಸಿ ಅಡುಗೆ ಬಡಿಸುತ್ತಿರಲು ರಾಜಮ್ಮಜ್ಜಿ ಆತಿಥ್ಯ ಭೋಜನ ಶಾಲೆಯು ಹೊಸ ಕಡೆಯಿಂದ ಕಂಗೊಳಿಸುತ್ತದೆ. ಹಿರಿಯರ ಅನುಭವ ಮತ್ತು ಸಮಯ ಪ್ರಜ್ಞೆ ಎಂತಹ ದೊಡ್ಡ ಆಪತ್ತನ್ನಾದರೂ ಎದುರಿಸಬಲ್ಲವು. ಅಧರ್ಮದಿಂದ ಆಸ್ತಿ ಗಳಿಸುವವನಿಗಿಂತ ಅಕ್ಕರೆಯಿಂದ ಅನ್ನ ನೀಡುವವನೇ ಕೊನೆಗೆ ಗೆಲ್ಲುತ್ತಾನೆ. ನಾವು ಧರ್ಮದ ಹಾದಿಯಲ್ಲಿ ನಡೆದರೆ ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ.